ಸ್ನೇಹಿತರೆ, ಒಂದು ಒಳ್ಳೆ ಜಾಗನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನ್ನೋ ಖುಷಿ ನನಗಂತೂ ಇದೆ. ಇಂಥ ಅಮೇಝಿಂಗ್ ವಾಟರ್ ಫಾಲ್ಸು, ಜೊತೆಗೆ ಸ್ವರ್ಗ. ಈ ಕಡೆ ಒಂದು ಟನಲ್ಲು, ಈ ಕಡೆ ಒಂದು ಟನಲ್ಲು, ಒಂದು ದೊಡ್ಡ ಬ್ರಿಡ್ಜು. ಇಲ್ಲಿ ಗಾಡಿ ಕೇಳು ಹೇಳ್ತೀನಿ. ಗಾಡಿ ಸ್ಲೋ ಆದಾಗಲೇ ಹಿಂಗೆ ಆಡೋದು, ಬ್ಯಾಲೆನ್ಸಿಂಗ್ ತಪ್ಪದೆ ಸ್ಲೋ ಆದಾಗ. ರೋಡ್ ಹಿಂಗಿದೆ ಅನ್ಕೋ, 15 ಸ್ಪೀಡಲ್ಲಿ ಹೋಗ್ಬಿಡ್ತೀನಿ ಅನ್ಕೋ, ಇನ್ನೂ ಸ್ಪೀಡಾಗೆ ಹೋಗು. ಒಂದು ಸ್ಲಿಪ್ ಆಗಿ ಸಡನ್ ಆಗಿ ವಾಲ್ ಬಿಟ್ರೆ ಅಂತ. ಯಾಕೆ ವಾಲ್ ಬಿಡ್ತದೆ ಹೇಳು? ಇದೆ ಹೆಂಗೆ ಎಗರಿಸ್ಕೊಂಡು ಹೋಗುತ್ತೆ, ಯಾಕೆ ಹೋಗಲ್ಲ? ಬಂದ್ ಸ್ಪೀಡಲ್ಲಿ ಭಯ್ಯ, ಮಣ್ಣು ಜಾರ್ತಿದ್ರೆ ಮಾತ್ರ ಸ್ಲೋ ಮಾಡಬೇಕು. ಇಂಥ ರೋಡಲ್ಲಿ ಸ್ಲೋನೇ ಮಾಡಬಾರ್ದು. ಈಗ ಈ ರೋಡ್ ಹೆಂಗೆ ಹೋಗುತ್ತೆ ಗೊತ್ತಾ ನಿನಗೆ? ಒಳ್ಳೆ ರ್ಯಾಕೆಟ್ ಆಡ್ದಂಗೆ ಆರಿಸ್ಕೋಗ್ಬೋದು ನಮ್ಮ ಗಾಡಿಗಳನ್ನ. ಇಷ್ಟು ದಪ್ಪ ಕಲ್ಲೇ ಎಗರಿಸ್ಕೊಂಡು ಹೋಗ್ತಾರೆ. ನೀನೇನು ಭಯ, ನಿನ್ನಷ್ಟು ಕಾಲು ಇಟ್ಬಿಟ್ಟಂಗಿದ್ರೆ ಇನ್ನೂ ಆಟ ಆಡ್ಬಿಡುವೆ ನಾನು, ಗೊತ್ತಾ? ಏನು ಮಾಡಿದ್ದಾರೆ ಇದ್ರೆ ಕಾಲು ಇಟ್ಕೊಳ್ತು. ಅವ್ರು ಇಲ್ಲಿ ಹೋಗಿಲ್ಲ ಅನ್ಕೋತೀನಿ ನಾನು ಭಯ, ಇಲ್ಲಿ ಹೋಗಿಲ್ಲ ಅವರು. ಅವನು ಗಾಡಿಯಲ್ಲಿ ನಿಲ್ಸೋನಿದ್ರೆ, ಈಗ ನಾವು ಸ್ಕೂಟ್ರ್ ನಿಲ್ಸಿದ್ವಲ್ಲ ಭಯ, ಅಲ್ಲಿ ನಿಲ್ಸಿರೋನು ಜೀಪ, ಅಲ್ಲೇ ಟರ್ನ್ ಮಾಡಿ ನಿಲ್ಸೋ ಅವಶ್ಯಕತೆ ಏನಿತ್ತು ಅಂತ. ಓ ಏನಿದು? ನೋಟ್ ಏನಿದು? ಈ ಕಡೆ ಅನ್ಸುತ್ತೆ ಬಾ. ಏನು ಗುರು ಈ ಥರ ಹಾಕೋರು ಬೋರ್ಡು? ಭಯ್ಯ, ಮೇಡಿಟ್ ಸೀರಿಯಸ್ಲಿ ಖುಷಿ ಆಗೋಯ್ತು ಗುರು. ಇಲ್ಲೇ ಇದ್ದಾರೆ ಅಣ್ಣ. ಅಯ್ಯೋ ಸರ್, ಅವ್ರು ನೀವು ಕರ್ಕೊಂಬಂದಿದ್ದಾ? ಓಕೆ ಅಲ್ಲ, ಗೂಡ್ಸು. ಮಂಗಳೂರಿಂದ ಬರ್ತಲ್ಲ ಭಯ್ಯ, ನಿಜವಾಗ್ಲೂ ಖುಷಿ ಆಯಿತು ಅಣ್ಣ. ವಾಪಸ್ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ, ಅಲ್ಲಿಂದ ಆಗ್ತಿಲ್ಲ ಅಂತ. ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಭಯ್ಯ, ಟನಲ್ ನಂಬರ್ ನೋಡು, ಅದು ಮಾರ್ಚ್ 1972 ಕಟ್ಟಿರೋದು. ಯಪ್ಪ, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಭಯ್ಯ ಇವಾಗ ಟನಲ್ಗಳು ಮಾಡಿಬಿಟ್ಟು ನಮ್ಮದೇ ದೊಡ್ಡ ಟನಲ್ ಅಂತಾರೆ. 72ರಲ್ಲೇ ನಮ್ಮ ಕರ್ನಾಟಕದಲ್ಲಿ ಟನಲ್ ಆಗಿದೆ ನೋಡಿ, ನಮಗೆ ಗೊತ್ತಿಲ್ಲ ಹೇಗಿದೆ ಅಂತ. ಅಲ್ಲಿ ನಮ್ಮ ಮೊನ್ನೆ ಜಮ್ಮು ಕಾಶ್ಮೀರ್ಗೆ ಹೋಗಿದ್ನಲ್ಲ ಭಯ್ಯ, ಆ ಕಡೆಲ್ಲ ಇವಾಗ ಟನಲ್ ಕಟ್ಬಿಟ್ಟು ಅಯ್ಯೋ ನಾವೇ ದೊಡ್ಡದು ಮಾಡಿದ್ದೀವಿ ಅಂತ ಇದು ಮಾಡ್ಕೊತಾರೆ, ಬಿಲ್ಡಪ್ ಕೊಡೋದು. 1972 ಅಲ್ಲಿ ಇನ್ನೊಂದು ಟನಲ್ ಕಾಣುತ್ತಲ್ಲ ಆ ಕಡೆ, ಇನ್ನೊಂದು ಅದು ಸೇಮ್ ಅವಾಗಲೇ ಮಾಡಿರೋದಲ್ಲ? ಹಾಂ, ಓ ಚಿಕ್ಕದಾ? ಹಾಂ, 569 ಮೀಟ್ರು. ನೋಡಿ ಬರ್ಬೋದಲ್ಲ ಒಳಗಡೆ ಹೋಗಿ? ಓಕೆ ಭಯ್ಯ, ಎಂಥ ಫೋಟೋ ಶೂಟ್ ಬರ್ತಾ ಇದೆ ಗೊತ್ತಾ ನಿಧಿ? ಇಲ್ಲಿಂದ ತೆಗೆದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ ಕಣೋ, ಸೂಪರಾಗಿ ಕಾಣಿಸ್ತಾ ಇದೆ. ಸೂಪರ್. ಸ್ವಲ್ಪ ದೂರ ನಡ್ಕೊಂಡು ಹೋಗಿದ್ದು ಬರೋಣ. ಒಳಗಡೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗಿದ್ದು ಬರೋಣ. ಸೀರಿಯಸ್ಲಿ ಸ್ನೇಹಿತರೆ, ಎಂಥ ಖುಷಿ ಆಯಿತು ಅಂದರೆ, ಹಾಂ ಸೀರಿಯಸ್ಲಿ ಎಂಥ ಖುಷಿ ಆಯಿತು ಅಂದರೆ, ಸೀರಿಯಸ್ಲಿ ನನಗಂತೂ. ಹಾಂ ಯಪ್ಪ, ಏನು ಕತ್ಲೆ ಗೂ ಅಂತ ಇದೆ ಗುರುವೆ ಒಳಗಡೆ. ಹಾಂ, ಒಳಗಡೆ ಕತ್ಲೆ ನೋಡಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಕತ್ಲೆ ಏನು ಕಾಣಿಸ್ತಿಲ್ಲ ಅನ್ಕೋತೀನಿ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ತೋರಿಸ್ತೀನಿ ನಿಮಗೆ. ಹೋಗ್ತಾ ವಾಯ್ಸು ಯಾಕೋ ಹೋಗ್ತಾಯಿದೆ ನಮಗೆ ಆ್ಯಕ್ಚುಲಿ. ಓಹೋ, ಕತ್ಲೆ ಕಾಣಿಸ್ತಾನೆ ಇಲ್ಲ ಭಯ್ಯ. ಟಾರ್ಚ್ ಆನ್ ಮಾಡಿದ್ರೆ ಏನಾದ್ರು ಕಾಣಿಸುತ್ತಾ? ಎಮರ್ಜೆನ್ಸಿ ಲೈಟ್ ತರಬೇಕಿತ್ತು ಭಯ್ಯ ನಾನು. ಏನೂ ಕಾಣಲ್ಲ. ಈ ಇದಕ್ಕೆ ಅತಿ ದೊಡ್ಡ ಇದು ರೈಲ್ದೇ ಬೆಳಕು ಸಾಕಾಗಲ್ವೇನೋ? ಕಾಣ್ತಾ ಇಲ್ಲ ಭಯ್ಯ, ಕಾಣಿಸ್ತಾ ಇದೆಯಾ? ಹಾಂ, ನಾನೇ ಕೇಳಿದ್ದು ಫೋಟೋನಾ? ಫೋಟೋ ಇಟ್ಕೊಂಡಲ್ಲ ಹೋಗೋಣ. ಅಲ್ಲ ಹಾಕು ಭಯ್ಯ, ಎಲ್ಲಾರ ಎತ್ಕೊಳ್ಳೋಣ. ಟನಲ್ ನಂಬರ್ ಇಲ್ಲ, ನಂಬರ್ ಬಿದ್ದೋಗಿದೆ ಅನಿಸುತ್ತೆ. ಲೆಂತು ಭಯ್ಯ 572 ಮೀಟ್ರು, ಅಂದರೆ ಹತ್ತತ್ರ ಅರ್ಧ ಕಿಲೋಮೀಟ್ರಿಗೆ ಜಾಸ್ತಿ.
ಜಾಸ್ತಿ ಇದೆ ಭಯ್ಯ 570 ಅಲ್ಲಾಕಿದೆ ನೋಡಿ 572 ಮೀಟ್ರು. ನೋಡಿ ಮಾರ್ಚ್ 1972ರಲ್ಲಿ ಇದನ್ನು ತಯಾರು ಮಾಡಿರೋದು ಭಯ್ಯ. ಸಾರಿ, ಸುರಂಗ ತೋಡಿರೋದು. ಇದು 11ನೇ ಟನ್ನಲ್ಲು ಭಯ್ಯ. ಟನಲ್ ನಂಬರ್ 11, 11 ಟನಲ್ ಇದೆ ಈ ಥರದ್ದು. ಇನ್ನ ಜಾಸ್ತಿ ಇದೆ ಅಲ್ಲಿ ಬರ್ದಿಲ್ವಾ ಟನಲ್ ನಂಬರ್ 11 ಅಂತ? ಇದು. ಅಂದರೆ ಲೆಂತ್ ಇರೋದು ಇದೆ. ಅವ್ರು ಹೇಳಿದ್ರಲ್ಲ ಲೆಂತ್ ಇರೋದು ಇದೆ ಹೈಯೆಸ್ಟ್ ಅಂತೆ ಭಯ್ಯ. ಯಪ್ಪ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾವುದೋ ಒಂದು ಜಾಗಕ್ಕೆ ಹೊರಟಾಗ ಅದೊಂದು ಜಾಗ ಡೆಸ್ಟಿನೇಷನ್ ಕರೆಕ್ಟಾಗಿ ಸಿಕ್ಬಿಟ್ರೆ ನಮ್ಮ ರೈಡರ್ಗಳಿಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಸೀರಿಯಸ್ಲಿ ಅದಕ್ಕೆ ನಾನೇ ಉದಾಹರಣೆ. ತುಂಬ ಖುಷಿ ಆಯಿತು. ಈ ಬ್ರಿಡ್ಜು ಕೂಡ ಸಖತ್ತಾಗಿದೆ. ಮುಂದೆ ಹೋಗಿ ತೋರಿಸ್ತೀನಿ ಇದನ್ನು ಕೂಡ ಹೇಗಿದೆ ಅಂತ. ಟನಲ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ರೀ. ನಾನೊಂದೆರಡು ಫೋಟೋ ಹಾಕ್ಕೊಂಡ್ಬಿಡ್ತೀನಿ ಲಪಕ್ ಅಂತ. ಓಹ್, ನಮ್ಮದು 2 ಫೋಟೋ ತೆಗಿತೀರಾ? ಇದು ಕ್ಯಾಮ್ರಾ ಕೆಳಗಡೆ ಇಟ್ಬಿಡ್ತೀನಿ. ಕ್ಯಾಮ್ರಾ ಯಾಕೋ ಭಯ್ಯ ಓಕೆ. ಕ್ಯಾಮ್ರಾ ಫೋಟೋ ಯಾರು ತೆಗಿತಾವ್ರ ಅಂತ ಗೊತ್ತಾಗಬೇಕು ಅಂತ. ಇರು ಹಾಂ, ಈಗಿರೋ ಎಗಿರ್ತೀನಿ, ತೆಗಿತೀಯಾ? ಹಾಂ, ಓಕೆನಾ? ಟಪ ಟಪ ಅಂತ ತೆಗಿಬೇಕು. ಬಂತ ನೋಡು. ಹೇಗಿಲ್ಲ ಇಲ್ವಾ? ಪಕ್ಕ ಇಲ್ಲ ಭಯ್ಯ, ಊರಾಗಲೇ ಕಾಲ್ಕಿಸ್ತಿದ್ದೀನಿ. ಹಿಡ್ಕೊ ಒಂದು ನಿಮಿಷ, ನಾನು ಹೆಲ್ಮೆಟ್ ಬಿತ್ತೀನಿ. ಇನ್ನೊಂದು ತೆಗಿ, ಅದೇ ಕೆಲಸನ. ಹುಷಾರು, ಕೆಳಗಡೆ ಕಲ್ಕೊಳ್ಳೋದೆ. ಬಿದ್ಗಿದೋದಂತಾನ ಹಾಕಿ ಕೊಟ್ಟವ್ರು ಅಂತಾನ. ಅಲ್ಲ ಭಯ್ಯ, ಹಿಂಗೆ ಅಗರಿದೆ ಕಾಲು ಉಳ್ಕೋದು. ಇನ್ನೂ ಹತ್ರ ಬಾ ಇನ್ನೂ ಚೂರು. ಓಕೆನಾ? ಹಾಂ ಹಾಂ, ಬಂತ ಯಾವ ಥರ ಇತ್ತು? ಬಾ ತಗೋಗಿ ಬರೋಣ ಭಯ್ಯ. ಆ ಬ್ರಿಡ್ಜ್ ಇನ್ನೂ ಸಖತ್ತಾಗಿದೆ. ಗ್ರೀಸು ನೀನು ಏನು ಹುಡ್ಕಕ್ಕೆ ಹೋಗಿದ್ದೀಯ? ನೀನು ಎಲ್ಲಿ ಹುಡುಕ್ತೆ ನೀನು? ಒಂದು ಗ್ರೀಸೇ ಉದುರಿರೋದು, ಇನ್ನೇನು ಭಯ್ಯ? ಗ್ರೀಸ್ ಏನು ಹಾಕವ್ರು ಹೇಳಲ್ಲಿ ನಿನಗೆ? ಇವೆರಡು ಹಳ್ಳಿ ಕ್ರಾಸಿಂಗ್ ಇದೆಯಲ್ಲ, ಅದಕ್ಕೆ ಹಾಕವ್ರೆ ಜಾರ್ಲಿ ಅಂತ. ಆಮೇಲೆ ಇನ್ನು ಟರ್ನಿಂಗ್ ಅದಲ್ಲ ಭಯ್ಯ, ಜಾರಬೇಕು. ಕುತ್ಕೊಂಡಿದ್ದ? ಅಯ್ಯೋ, ನಾನು ಅವಾಗಲೇ ನೋಡಿದೆ ಭಯ್ಯ. ನಿಜವಾಗ್ಲೂ ಅವಾಗಲೇ ಅದೇ ಮಾತು ಹೇಳ್ತಿದ್ದೆ. ನಾವು ಯಾವುದೋ ಒಂದು ಜಾಗ ಹುಡ್ಕೊಂಬಂದಾಗ ಆ ಜಾಗ ಸಿಗಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ. ಬಟ್ ಈಗ ಜಾಗ ಸಿಕ್ಕಿದ್ಕೆ ಎಷ್ಟು ಖುಷಿ ಆಗ್ತಾ ಇದೆಯಲ್ಲ ಭಯ್ಯ. ಹಾಂ, ಸಾಕಾದಾಗೈತೆ ಸೀರಿಯಸ್ಲಿ ಭಯ್ಯ. ನಾನು ರೂಟ್ ಮರ್ತೋಗಿದ್ದಕ್ಕೂ ಅದಕ್ಕೂ ಭಯ್ಯ ಮಿಸ್ ಮಾಡ್ಕೊಂಬಿಡ್ತೀನಿ ಅಂದ್ಕೊಂಡಿದ್ದೆ. ಹೆಂಗಿದೆ ರೈಲ್ವೆ ಟ್ರ್ಯಾಕು ರೀ ಯಪ್ಪ, ಸೀರಿಯಸ್ಲಿ. ಅಲ್ಲೊಂದು ಟನಲ್ ಇದೆ ಭಯ್ಯ. ನೀನು ಅವಾಗಲೇ ಕೇಳ್ದಲ್ಲ ಲೈಟ್ ಆನ್ ಆಗಿದ್ದು ಟನಲ್ಲು ನೋಡಿ, ಅಲ್ಲಿ ಟನಲ್ಲು. ಅದ್ರ ಆ ಕಡೆ ಟನಲ್ಲೇ ಅದು ಲೈಟು. ಬಾ ಅದನ್ನು ನೋಡೋಣ. ರಿವರ್ ನೋಡಿ ಇಲ್ಲಿ. ಯಪ್ಪ, ರಿವರು ಕೂಡ ಬೆಂಕಿ ಥರ ಅದೇ ಗುರು ಭಯ್ಯ. ಇಲ್ಲಿ ನೋಡು, ರಿವರ್ ನೋಡು ಭಯ್ಯ. ಹೆಂಗೈತೆ ನೋಡು, ಸ್ವರ್ಗ. ಹುಷಾರಾಗಿ ಓಡಾಡು. ಯಪ್ಪ, ಅಲ್ಲ ಎಷ್ಟು ಹೈಟ್ ಐತೆ ಗುರು. ನಿಧಿ ಎಷ್ಟು ಹೈಟ್ ಐತೆ ನೋಡು, ಅಳ್ಳಾಡ್ತಾ ಇದೆ. ಯಪ್ಪ, ಹಾಂ ಕೊಂಕಣ್ ರೈಲ್ವೇಸಾ. ಹುಷಾರು, ಇಲ್ಲಿ ಕಾಲಿಡ್ಬೇಕಾದ್ರೆ ಹುಷಾರಾಗಿ ಇಟ್ಕೊಬಿಡಾಡಿ. ಭಯ್ಯ ಇದ್ರ ಎಡಕ್ಕೆ ಕೈಲಿ ಹಾಕ್ಬೇಡಿ, ಇದ್ರ ಮಧ್ಯಕ್ಕೆ. ನೋಡಿ ಅಲ್ಲಿ ಯಾವುದೋ ಚಿಕ್ಕ ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಕಡೆಯಿಂದ ಈ ಕಡೆಗೆ ನಡೆದಾಗ್ಲಿಕ್ಕೆ ಯಾರೋ ಜನ ಅನ್ಸುತ್ತೆ. ಅಪ್ಪ ಎಷ್ಟು ಹೈಟ್ ಇದೆ ನೋಡ್ರಿ ಇದು. ಹಾಂ, ಅವ್ವ ಇನ್ಸ್ಟಾದಲ್ಲಿ ಸ್ಟಿಕ್ ತಂದಿದ್ರೆ ನಾನೊಂದು ಫೋಟೋ ತೊಗೋಬೋದಿತ್ತು. ಬಾಯ್ ನಿಧಿ, ಬಾಯ್ ನಿಧಿ ಬ್ರೋ. ಫೋಟೋಗ್ರಾಫರು ಒಳ್ಳೆ ಒಳ್ಳೆ ಫೋನ್ ಇಟ್ಟಿದ್ದಾರಲ್ಲ, ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಅದಕ್ಕೋಸ್ಕರ ನಾನು ವೀಡಿಯೋಗ್ರಾಫರ್, ಅವ್ರು ಫೋಟೋಗ್ರಾಫರ್.
ಸಾಕಾಗಿರೋ ನೋಡಿ. ಇಲ್ಲೊಂದು ಟನಲ್ಲು, ಇದ್ರ ಪಕ್ಕದಲ್ಲಿ ಇಲ್ಲೇ ಒಂದು ಟನಲ್ಲು, ಇದು 10ನೇ ಟನಲ್ಲು ನೋಡಿ ಭಯ್ಯ. 10ನೇ ಟನಲ್ಲು, 11ನೇ ಟನಲ್ಲು, ಇನ್ನೂ ಇದೆ ಅನಿಸುತ್ತೆ ಮುಂದಕ್ಕೆ. ಹಾಂ ಯಪ್ಪ, ಅಲ್ಲ ಇಂಥದ್ರ ಮೇಲೆ ಮಾಮೂಲಿ ಟ್ರಾನ್ಸ್ಪೋರ್ಟ್ ಟ್ರೈನ್ ಹೋಗೋದಿರಲಿ, ಗೂಡ್ಸೇ ಹೋಗುತ್ತೆ ಅಂತಾರಲ್ಲ. ಯಪ್ಪ ಆ ಗುಡ್ಡ ನೋಡಿ ಹೆಂಗೆ ಕಾಣಿಸ್ತಿದೆ. ಯಪ್ಪ 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 ಗುರು, ಟ್ರೈನ್ ಬರ್ತಾ ಇದೆಯಂತೆ. ಅವು ಅಲ್ಲ ಅವು ಅಯ್ಯಪ್ಪನೇ ನಿಧಾನಕ್ಕೆ ಹೋಗ್ತಿದ್ದಾರೆ. ಅದಂಗೆ ಬರ್ತಿದ್ಯಾ ಟ್ರೈನ್ ನಿಜವಾಗ್ಲು? ಹ್ಞೂ, ಅವ್ರು ಅಲ್ಲೋಗಿ ನಿಂತ್ಕೊಂಡ್ರು, ನೋಡೋಣ. ಏಯ್ ಸೌಂಡ್ ಬರ್ತಾ ಇದೆ ಭಯ್ಯ, ಸೌಂಡ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ. ಭಯ್ಯ ನಿಮ್ದು ಯಾವುದು ಫೋನು? ಯಾವುದು ಚೆನ್ನಾಗಿ ಬರುತ್ತಲ್ವ ಅದರಲ್ಲೂ? ಒಂದು ತೆಗೀರಿ ಭಯ್ಯ, ಇನ್ನೊಂದೆರಡು ಫೋಟೋ ಕೊಡಿಲಿ, ಫೋಟೋ ತೆಗೆಯೋಣ. ವೆಯ್ಟಿಂಗ್ ವೆಯ್ಟಿಂಗ್, ಟ್ರೈನ್ಗೋಸ್ಕರ ವೆಯ್ಟಿಂಗ್. ಇದು ದಿಲೀಪ್ ಅವರ ಬೇಗ ಫೋನ್ ಮಾಡಿ ಬೇಗ ಬನ್ನಿ, ಏನು ನಮ್ಮ ಅಣ್ಣ ಕಾಯ್ತಾವೆ ಅಂತ. ಸೌಂಡ್ ಮಾತ್ರ ಬರ್ತಾ ಇದೆ, ಟ್ರೈನೇ ಕಾಣಿಸ್ತಾ ಇಲ್ಲ ಭಯ್ಯ. ಬಟ್ ಇಲ್ಲ, ಎಳಿನೂ ಸೌಂಡ್ ಬರುತ್ತೆ, ಕರ್ಕ 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 ಅಂತ ಸೌಂಡ್ ಬರ್ತಿಲ್ಲ. ಆದರೆ ಸ್ನೇಹಿತರೆ, ಒಂದು ಒಳ್ಳೆ ಜಾಗನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನ್ನೋ ಖುಷಿ ನನಗಂತೂ ಇದೆ. ಸೀರಿಯಸ್ಲಿ, ಇಂಥ ಅಮೇಝಿಂಗ್ ವಾಟರ್ ಫಾಲ್ಸು, ಜೊತೆಗೆ ಈ ಕಡೆ ಒಂದು ಟನಲ್ಲು, ಈ ಕಡೆ ಒಂದು ಟನಲ್ಲು, ಒಂದು ದೊಡ್ಡ ಬ್ರಿಡ್ಜು ಮಧ್ಯದಲ್ಲಿ. ನಿಜವಾಗ್ಲೂ ಖುಷಿ ಆಗುತ್ತಲ್ಲ. 4 ಅದ್ಭುತ, ಒಂದು ಟನಲ್ಲು, ಸಾರಿ 2 ಟನಲ್ಲು, ಒಂದು ವಾಟರ್ ಫಾಲ್ಸು, ಇದೊಂದು ಬ್ರಿಡ್ಜು. ಈ ಬ್ರಿಡ್ಜೇ ಸಖತ್ತಾಗಿದೆ ಅಲ್ಲ ಭಯ್ಯ ನೋಡಲಿಕ್ಕೆ. ಈ ನಿಸರ್ಗ ಮಧ್ಯದಲ್ಲಿ ಇರ್ತಕ್ಕಂಥ ಈ ಬ್ರಿಡ್ಜ್ ಮಾತ್ರ ಸಖತ್ತಾಗಿದೆ. ಒಂದು ಮಿಸ್ ಆಯಿತು, ಜಸ್ಟು ಟ್ರೈನ್ ಬಂದಿದ್ರೆ ಅದೊಂದು ವಿಡಿಯೋ ಮಾಡ್ಕೊಂಬಿಟ್ಟಿದ್ರೆ ಗುರು, ಯಪ್ಪ ಹೆಂಗಿರೋದು ಸ್ವರ್ಗ. ಬಾ ಹೋಗೋಣ ಬಾ. ಸೀರಿಯಸ್ಲಿ ಆರಾಮಾಗಿ ಬರೋದು ಇಷ್ಟು ಬರುತ್ತೆ. ಹಾಂ ಟ್ರೈನ್ ಆದರೂ ಇಲ್ಲಿವರೆಗೆ ಬರಲ್ಲ. ಬಟ್ ಆದರೂ ಅವ್ರೇನಾರು ನಿಲ್ಲಿಸ್ಬಿಟ್ಟು ಬೋದ್ಗಿದ್ಬಿಟ್ರೆ ವಿಚಾರ ಏನು ಗೊತ್ತಾ ದಿಲೀಪ್ ಭಯ್ಯ, ಟ್ರೈನ್ ಬಂದಾಗ ಅಲ್ಲಿ ಮಲ್ಕೋಬೋದು ಆರಾಮಾಗೆ. ಸ್ವಲ್ಪ ತಲುಪಿ ಅಂತೆ, ತಲುಪಿ ಬಪ್ಪ, ತಲುಪಿ ಒಂದು ತೊಗೊಂಬಿಡೋಣ. ಅಲ್ಲೇ ನಿಂತ್ಕೊಪ್ಪ ನೀನು, ಇಲ್ಲೇ ನಿಂತ್ಕೋ. ಹಾಂ ಬಾ, ಅಲ್ಲಿಗೆ ಬಾ, ಅಲ್ಲಿಗೆ ಬಾ. ತಲುಪಿ ಒಂದು ತೊಗೋಬೇಕು. ಎಷ್ಟು ವರ್ಷ ಹಳೆ ಬ್ರಿಡ್ಜು, ಅಲ್ಲೇ ತುಕ್ಕಿಡ್ಕೋತಾ ಇದೆ ಇದು. ಇದರಲ್ಲಿ ಈ ಹಳಿಲಿ ಗೂಡ್ಸ್ ಟ್ರೈನ್ ಹೋಗುತ್ತಂತಲ್ಲ. ಗೂಡ್ಸ್ ಟ್ರೈನ್ ಅಂದರೆ ಆ್ಯಕ್ಚುಲಿ ನಿಮಗೆ ಗೊತ್ತು, ತುಂಬ ವೆಯ್ಟ್ ಇರುತ್ತೆ ಆ ಟ್ರೈನ್ಗಳು. ಯಪ್ಪ ಇಲ್ಲಿ ಬಾ, ಇಲ್ಲಿ ಭಯ್ಯ ಭಯ್ಯ. ಈ ವಾ ಅದು ಅಲ್ಲೂ ಹೋಗ್ಬೋದು, ಅಲ್ಲೂ ಹೋಗ್ಬೋದು, ಅಲ್ಲೂ ಹೋಗ್ಬೋದು. ಏನು ತೆಗೆದ್ರೆ ಇಲ್ಲಿ ಕೆಳಗೆ ಇಲ್ಲಿ ಹೋಗ್ಬೋದು ಭಯ್ಯ. ಅಲ್ಲಿ ಪ್ಯಾಸೇಜ್ ಇದೆ ನೋಡಿ. ಎಲ್ಲಿದೆ ಭಯ್ಯ? ಕಾಣಿಸ್ತಲ್ವಾ? ಹಾಂ 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 ಹ್ಞೂ ಕರೆಕ್ಟು. ಹ್ಞೂ ಭಯ್ಯ, ಕೆಳಗಡೆ ನೀವು ನಡ್ಕೊಂಡು ಹೋಗ್ಬೋದು. ಅಲ್ಲಿ ತೆಗೆದ್ರೆ ಮುನ್ನ ಅಲ್ಲಿ ಮೆಟ್ಲೈತೆ, ಅದ್ರ ಕೆಳಗೆ ಹಂಗೆ ಹೋಗ್ಬೋದು. ಇಲ್ಲಾಂದ್ರೆ ಅಲ್ಲೇ ನೋಡಿಲ್ಲ, ಅಲ್ಲಿ ಪ್ಯಾಸೇಜ್ ಕಾಣಿಸ್ತದೆ ಕೆಳಗೆ ಒಂದು. ಇಲ್ಲಿ ಇಲ್ಲಿ ಬಾ, ಇಲ್ಲಿ ಇಲ್ಲಿ ಬಾ, ಇಲ್ಲಿ ಅಲ್ಲಿ 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 ಫ್ಲಾಟು, ಅಲ್ಲಿ ಏಣಿ ಇದೆ ಒಂದು. ಈ ಏಣಿ ಇಲ್ಲಿ ತೋರಿಸ್ತೀನಿ ಆಮೇಲೆ ನಾನು. ತೆಗೀಗ ಹಿಂಗೆ ತೆಗಿತಾ ಇರಬೇಕು, ಹಿಂದಗಡೆಯಿಂದ ಟ್ರೈನ್ ಬರಬೇಕು. ಏನು ಮಸ್ತಾಗಿರ್ತದೆ. ಅವ್ನು ಡ್ರೈವರ್ ಸುತ್ತ ಹಿಂಗೆ ಅಂದ್ಬಿಟ್ಟು ಹೋಯ್ತಾರೆ ಶಿಸ್ತಾಗೆ. ಅಲ್ಲ ನಿಮ್ಮ ಕಥ ಇದೆಯಪ್ಪ. ಫಾಲ್ಸೇ ಬರ್ತಿಲ್ಲ ಅಲ್ಲಿ. ಈಗೂ ಫಾಲ್ಸ್ ಬರಲ್ಲ. ವೇಸ್ಟ್ ಫೋಟೋ ಅದು. ಟನಲ್ ತೆಗಿ ಹೋಗ್ಲಿ ನೋಡುವ. ರೈಲ್ವೆ ಮಧ್ಯದಲ್ಲಿ ನಿಂತ್ಕೊಳ್ಳೋಣ ಬಾ. ಇಲ್ಲಿ ಗೊತ್ತಾಯ್ತಾ? ಇಲ್ಲಿ ನೋಡು, ನಿಧಿ ಏಣಿ ಅದೇ ನೋಡಿ ಇಲ್ಲಿ. ಹಾಂ ಫೋಟೋ ತಗೊಳ್ಳಿ. ಯಪ್ಪ ನಿಧಿ ಎಲ್ಲಿ ಅಂತ ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ಏಣಿ, ಇಲ್ಲಿ ಇಳಿಬೋದು. ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಅವರು ಹೇಳೋದ್ರ ಮೇಲೆ ಗೊತ್ತಾಯಿತು. ಇಲ್ಲಿ ನೋಡಿ, ಇಲ್ಲಿ ಏಣಿ ಇದೆ, ಇಲ್ಲಿ ಕೆಳಗಡೆ ಇಳಿದು ಇಲ್ಲೊಂದು ಏಣಿ ಹಾಕವ್ರೆ, ಇಲ್ಲಿ ಕೆಳಗಡೆ ಇಳಿಬೋದು ಆ್ಯಕ್ಚುಲಿ. ಎಲ್ಲಾದ್ರೂ ಕೆಳಗಡೆ ಫುಲ್ ಟನಲ್ ಇದೆ ಗುರು ಓಡಾಡಲಿಕ್ಕೆ. ನಾನು ನೋಡಿರಲಿಲ್ಲ. ಇಲ್ಲಿಂದ ಅಲ್ಲಿವರೆಗೆ ಅರ್ಧಕ್ಕರ್ಧ ಓಡಾಡೋಕ್ಕೆ ಟನಲ್ ಮಾಡಿದ್ದಾರೆ. ಸೂಪರ್.
ಭಯ್ಯ ಉದ್ದಕ್ಕೂ ಇದೆ ಭಯ್ಯ ಟನಲ್ಲು. ಅಲ್ಟಿಮೇಟ್ ರೀ, ನಿಜವಾಗ್ಲೂ ಖುಷಿ ಆಗೋಯ್ತು ನನಗಂತೂ ಸೀರಿಯಸ್ಲಿ. ಹಾಂ ಯಪ್ಪ, ಇದು ನೋಡಿ, ಇದು 10ನೇ ನಂಬರ್ ಟನಲ್, ಸಾರಿ ಟನಲ್ ನಂಬರ್ 10, ಅದು 11. ಆ್ಯಕ್ಚುಲಿ ಅದೇ ದೊಡ್ಡದಿದ್ದು, ಇದು ಬರೀ 64. ಈ ಕಡೆನೇ ಬೆಳಕೆ ಕಾಣಿಸ್ತಾ ಇದೆ ಗುರು, ಈ ಕಡೆಯಿಂದ ಆ ಕಡೆಗೆ ಜನ್ರೇಟ್ರು ಕೂಡ ಇಟ್ಟಿದ್ದಾರೆ ಇಲ್ಲಿ. ಮಿಷಿನ್ ಇಟ್ಟಿದ್ದಾರೆ, ಏನೇನೋ ರೆಡಿ ಮಾಡೋಕ್ಕೆ ಏನೋ ಮಿಷಿನ್ ಎಲ್ಲ ಇಟ್ಟಿದ್ದಾರೆ ಗುರು ಇಲ್ಲಿ. ಸರ್ ಇವಾಗ ಟ್ರೈನ್ ಬರುತ್ತಾ? पता नहीं आप वो देखने के लिए आए क्या? काम करता है? ओह ठीक है वो ರೈಲ್ವೆ में ರೈಲ್ವೆ ಡಿಪಾರ್ಟ್ಮೆಂಟ್ काम करता है क्या? ಇವ್ರು ಕೆಲಸ ಮಾಡ್ತಾರೆ ಅಂತ ಇಲ್ಲಿ, ಇವರು ಕೆಲಸ ಮಾಡಕ್ಕೆ ಬಂದಿರೋದಂತಿಲ್ಲಿ. ಟ್ರೈನು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಕೆಲಸ ಮಾಡ್ತಾರಂತೆ. ನೋಡಿ ಇಲ್ಲಿ ಏನು ಸಾಮಾನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಕೆಲಸ ಮಾಡೋಕ್ಕೆ. आप किधर से आया? वॉक करके? कितना दूर? 2 किलोमीटर? 2 ಕಿಲೋಮೀಟ್ರಿಂದ ನಡ್ಕೊಂಬಂದ್ರಂತೆ. ಅಪ್ಪ, ಇದೇ ಟನಲ್ಲು ನಾವು ಆ ಕಡೆ ನೋಡಿದ್ದು ಭಯ್ಯ, ಇಲ್ಲಿದೆ ನೋಡು, ಆ ಕಡೆ ಕಾಣಿಸ್ತಿದೆ. ಟನಲ್ ನಂಬರ್ 10, 64 ಮೀಟರ್ ಅಂದರೆ ಇಷ್ಟುದ್ದ ಬರುತ್ತೆ. ಯಪ್ಪ, ಏನೋ ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಪಾಪ ಇಲ್ಲೇ ಬಿಸಾಕ್ಬಿಟ್ಟು ಹೋಗೋರು, ಯಾರು ಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ಹಾಂ, ಏನು ಫೋಟೋ ಸಿರಿ, ಏನು ಫೋಟೋಗಳು. ಹಾಂ, ಸೆಂಟ್ರಿಗೆ ಬರ್ತಿದ್ಯಾ? ಹೌದಾ, ಇದು ಯಾವಾಗ ಮಾಡಿದ್ದೆವು? ಡಿಸೆಂಬರ್ 1978. ಹೆಂಗೆ ಸಾಧ್ಯ ಇದು? ಅದೊಂದು ಡೇಟು ಇದೊಂದು ಡೇಟು ಭಯ್ಯ, ಅರ್ಥ ಆಗ್ತಿಲ್ಲ ನನಗೆ. ಸ್ನೇಹಿತರೆ, ಓಡೋಣ. ಗಾಡಿಗಳನ್ನ ಭಿಕಾರಿ ಥರ ಅಲ್ಲೇ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಸ್ವಲ್ಪ ಗಾಡಿಗಳು ತೊಗೋಬೇಕಾಗುತ್ತೆ, ಕೆಲಸಗಾರೆಲ್ಲ ಬರ್ತಿದ್ದಾರೆ ಇವಾಗ. आप इधर से आया? कितना दूर? 7-8 ಕಿಲೋಮೀಟರ್. ಯಪ್ಪ, 7-8 ಕಿಲೋಮೀಟ್ರಿಂದ ನಡ್ಕೊಂಡು ಬಂದಿದ್ದಾರಂತೆ. ಯಪ್ಪ, ये रेडी करने के लिए क्या? ಯಪ್ಪ,